ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಲ್ಪ ಎಲೆ ಚುಕ್ಕಿಯಿಂದ ಚೇಂಜಸ್ ಇರಲಿ ಅಂತ ಹೇಳಿ ಒಂದು ಹಳೆ ಮನೆಯನ್ನು ನೋಡ್ಲಿಕ್ಕೆ ಬಂದಿದ್ದೀವಿ ಇಲ್ಲಿ ಕಾನ್ಸೂರ್ ಹತ್ರ ಒಳಗಡೆ. ಅವ್ರನ್ನ ಮಾತಾಡ್ಸೋಣ ಮತ್ತು ಮನೆಯನ್ನು ನೋಡೋಣ ಹೆಂಗಿದೆ ಅಂತ ಹೇಳಿ. ನಮಸ್ಕಾರ ರವಿ ಭಟ್ರೆ. ಒಂದು ವಿಶಾಲವಾದ ಮನೆಯಲ್ಲಿ ವಾಸ ಇದ್ದೀರಿ. ನನಗೆ ಮನೆ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ಇದು 1955 ನಮ್ಮ ಅಜ್ಜನವ್ರು ಕಟ್ಟಿದ್ದು. ಈಗ ಸಾಧಾರಣ 70 ವರ್ಷ ಆಯ್ತು. ಅವಾಗಿನ ಕಾಲದಲ್ಲಿ ಬಹಳ ಸಮಸ್ಯೆಗಳಿತ್ತು. ಇಬ್ರು ಜಾಯಿಂಟ್ ಮಾಡಿ ಒಂದು 2 ಮನೆ ಸೇರ್ಕೊಂಡು ಇವ್ರು ಕಟ್ಟಿದ್ದಾರೆ. ಇದರಲ್ಲಿ ₹1 ಚೀಲ ಸಿಮೆಂಟ್ ಆಗಿತ್ತಂತೆ ಅವಾಗ. ಮತ್ತು ಉಳಿದಿದ್ದು ಈ ಕಾಸಾ ಕಲ್ಲು ಅಂತ ಹೇಳ್ತಾರೆ, ವಜ್ರದುಂಡಿ ಕಲ್ಲು ಅಂತ ಮಾಡಿ 30 ಫೀಟ್ ಗೋಡೆ ಕಟ್ಟಿದ್ದಾರೆ. ನಾಟ ಎಲ್ಲ ಒಳ್ಳೆ ಸಿಕ್ಕಿತ್ತು ಅವಾಗ ಮಾಡಿದ್ದಾರೆ. ಭಾಳ ಕಷ್ಟ. ಇದೊಂದು ಕಿಟಕಿಲಿ ಹಾಕುವಷ್ಟು ಮರವನ್ನು ನಮ್ಮಲ್ಲಿ ಈಗ ಒಂದು ಮನೆಗೆ 3 ಸೆಟ್ ಇದೆ. 3 ಸೆಟ್ ಬರ್ತವೆ. ಇದು ಮೇಲ್ಗಡೆನೂ ಅಷ್ಟೇ ಅಲ್ವಾ? ಮೇಲ್ಗಡೆ ಸೇಮ್. ಅವಾಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ, ಸ್ಲ್ಯಾಪನ್ನು ಹೆಂಗೆ ಸಿಸ್ಟಮ್ ಮಾಡ್ತಿದ್ರು ಹಂಗೆ ಒಂದು ಸ್ಲ್ಯಾಪ್ ಹೈಟ್ ಒಂದು ಸ್ಲ್ಯಾಪ್ ಕಡಿಮೆ ಹೆಂಗೆ ಮಾಡ್ತಾರೆ ಅದೇ ಸಿಸ್ಟಮಲ್ಲಿ ಈ ಮರದ ಫ್ಲೋರಿಂಗ್ ಅದೇ ಸಿಸ್ಟಮೇ ಮಾಡಿದ್ದಾರೆ. ಒಂದು ಫ್ಲೋರ್ ಇದು ಹೈಟ್ ಇದೆ. ಇದು ಪ್ರಧಾನ ಬಾಗ್ಲ. ಇದು ಪ್ರಧಾನ ಬಾಗ್ಲ. ಇದು ಪ್ರಧಾನ ಬಾಗ್ಲ. ಏನು ಸರ್ 4 ಮನೆ ಕಟ್ಟಿಸ್ತಿದ್ದೀರ? ಇದು ಪ್ರಧಾನ ಬಾಗ್ಲ. 1 2 3 4 5 ಬರ್ತದೆ. 5 ಸ್ಟೆಪ್. 5 ಸ್ಟೆಪ್ಪಿನ ಪ್ರಧಾನ ಬಾಗ್ಲ. ಮೇಲ್ಗಡೆ ಇದು ಫಸ್ಟ್ ಫ್ಲೋರ್ ಹೈಟ್ ಇದೆ. ಒಂದೊಂದು ಸ್ಟೆಪ್ ಕಡಿಮೆ ಆಗ್ತಾ ಬರ್ತದೆ. ಇದೆಲ್ಲ ಬೀಟೆ ಕಂಬ. ಅವಾಗೆಲ್ಲ ಕೈದಲ್ಲೇ ಕೆತ್ತನೆ ಮಾಡಿದ್ದು, ಮಷೀನ್ ಬಂದು. ನಮ್ಮ ಯೂಟ್ಯೂಬ್ ಚಾನಲ್ನ ಸ್ವಲ್ಪ ಬೆಂಗಳೂರು ಸೈಡಿನ ಜನರು ಕೂಡ ನೋಡ್ತಾ ಇರೋದ್ರಿಂದ ಅವ್ರಿಗೆ ಇನ್ಫಾರ್ಮೇಶನ್ ಇರಲಿ ಅಂತ ಹೇಳಿ ಬಂದಿದ್ದು. ಇದು ಇವರು ನಮ್ಮ ಅಜ್ಜನ ಅವ್ರು ಕಟ್ಟಿದ್ದೆ. ಇವ್ರು ಕಟ್ಟಿದ ಮನೆ. ಇವರು ಕಟ್ಟಿದ ಮನೆ. ಇವರು ನಮ್ಮ ತಂದೆಯವರು, ಇವರು ನಮ್ಮ ಅಜ್ಜನವರು ಕಟ್ಟಿದ ಮನೆ 1955ರಲ್ಲಿ. ಓಕೆ. ಇದು ಹೀಗೆ ಕಂಟಿನ್ಯೂಟಿ. ಇದು 3 ಫ್ಲೋರ್ ಆಗ್ತದೆ. ಇದೇ ಸೇಮ್ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ 3 ಫ್ಲೋರ್ ಇದೆ. 3 ಫ್ಲೋರ್. 3 ಫ್ಲೋರ್ ಇದೆ. ಕೆಳಗಡೆ ಎಷ್ಟು? ಕೆಳಗಡೆ ಒಟ್ಟು 18 ಅಂಕಣ ಮನೆ ಆಗುತ್ತೆ. ಓಕೆ. ಅಂಕಣ ಅಂದ್ರೆ BHK ಲೆಕ್ಕ 10x10 ಅಂದ್ರೆ ಸಾಧಾರಣ 3600 ಸ್ಕ್ವೇರ್ ಫೀಟ್ ಆಗುತ್ತೆ ಟೋಟಲ್. ಇದ್ರ ಬೆಂಗಳೂರಿನಂತಲೂ ಒಂದು 25 ಮನೆ ಮಾಡ್ಬೋದು ಆರಾಮ್ಸೆ ಮಾಡ್ಬೋದು. ಗೋಡೆ ಥಿಕ್ನೆಸ್ 3 ಅಡಿ. 3.5 ಅಡಿ. ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ. ಇದು ಗೋಡೆ ಥಿಕ್ನೆಸ್. ಓಕೆ. ಅಕ್ಕಿ ಚೀಲ ಏನ್ ಬೇಕಾದ್ರೆ ಥಿಕ್ನೆಸ್ ಇದೆ. 3.5 ಅಡಿ ಇದೆ. ಹೊರಗಡೆನೂ ಇಷ್ಟ ಇದೆ. ಹೊರಗಡೆ ಇಲ್ಲ, ಇದು ಲಾಸ್ಟ್ ಎಂಡ್. ಇಲ್ಲಿಂದ 3.5 ಅಡಿ ಬರ್ತದೆ. ಒಳ್ಳೆ ತಂಪಿದೆ ಅಲ್ಲ? ಯಾವಾಗಲೂ ಬೇಸಿಗೆಯಲ್ಲೂ ಕೋಲ್ಡ್ ಇರ್ತದೆ, ಯಾಕಂದ್ರೆ ಹಾಗಾಗಿರ್ತದೆ. ಇದೇನು ಸರ್, ಇದೊಂದು ಪ್ರಧಾನ ಬಾಗ್ಲ? ಸಾದಾ ಬಾಗಿಲು ಅಲ್ಲ, ನಮ್ಮಲ್ಲಿ ಪ್ರಧಾನ ಬಾಗ್ಲನ್ನ ಮಾಡೋದೇ ಕಷ್ಟ ಆಗಿದೆ. ಈಗ ಇದೇ ಬಣ್ಣದೆಲ್ಲ ಅಷ್ಟು ಪಿಲ್ಲರು. ಓಕೆ. ಡಿಸೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ ಈಗ, ಯಾಕಂದ್ರೆ ನಾಟನು ಸಿಗೋದಿಲ್ಲ. ಎಲ್ಲ ಸ್ಟೋರೇಜ್ ಮಾಡ್ಬೋದು. ಇದು ಲಾಸ್ಟ್ ಫ್ಲೋರ್. ಇನ್ನೊಂದು ಫ್ಲೋರ್. ಒಳ್ಳೆ ಡಾಕ್ಯುಮೆಂಟ್ರಿ ಆಯ್ತು ಬಿಡಿ ನೀವು. ಇದು ಲಾಸ್ಟ್ ಫ್ಲೋರ್ ಬರ್ತದೆ. ಇದು ಸ್ಟೋರೇಜ್. ನಮಗೆ ಸ್ಟೋರೇಜ್ ಕೃಷಿ ಆಗಿರೋದು, ಕೃಷಿ ಸ್ಟೋರೇಜ್. ಇಲ್ಲಿವರೆಗೆ ಹೆಂಗೆ ತರ್ತೀರಾ? ಇಲ್ಲಿಂದ ತಲೆ ಮೇಲೆ ಹೊತ್ಕೊಂಡು ತಗೊಂಡ್ರೆ, ಮತ್ತೆ ಬೇರೆ ಏನೊಂದು ಮಾರ್ಗ ಇಲ್ಲ. ತಲೆ ಮೇಲೆ ಹೊತ್ಕೊಂಡು ತೊಗೊಂಡು ಬರ್ತೀವಿ. ಇಲ್ಲಿ ತಂದು ಸ್ಟೋರೇಜ್ ಮಾಡ್ಕೊಳ್ತೀವಿ. ಮಳೆಗಾಲದಲ್ಲಿ ಇದನ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ಈ 3rd ಫ್ಲೋರ್ ನಿಮ್ದು 60-40 ಸೈಟ್ ಇದ್ದಂಗೆ. 60-40 ಸೈಟ್
ಗ್ರೇಟ್. ಇವೆಲ್ಲ ನೋಡೋದೇ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಇಲ್ಲೊಂದು ಬೆಡ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಇದೆ, ಸ್ಟೋರ್ ರೂಮ್ ಇದೆ. ಸ್ಟೋರ್ ರೂಮಿಗೆ ಹೋದ್ರೆ ಅದು ಕೊಡ್ತದೆ. ಹೌದೌದು. ಬನ್ನಿ ಹಿಂಗೆ ಕೆಳಗಡೆ ಹೋಗೋಣ, ತೋಟ ನೋಡ್ಕೊಂತ. ಇದು ಅಡಿಕೆ ಒಣಸಕ್ಕೆ ಮಾಡಿರೋಂಥ ಅಟ್ಟ. ಫಸ್ಟ್ ಫ್ಲೋರ್ಗಿಂತ ಕೆಳಗಡೆ ಇದೆ ಇದು. ಇಲ್ಲಿ ಸಾಧಾರಣ ಒಂದು 1,000 ಜನ ಆದ್ರೂ ಫಂಕ್ಷನ್ ಆರಾಮ್ ಮಳೆಗಾಲದಲ್ಲಿ ಆದ್ರೂ ಏನು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ನಮಗೆ. 1,000 ಜನ ಆದ್ರೂ ಫಂಕ್ಷನ್ ಅಟೆಂಡ್ ಮಾಡ್ಬೋದು, ಆರಾಮ ಮಾಡ್ಬೋದು. 6 ಗಂಟೆ ಜಾಗ, 6 ಗಂಟೆ ಜಾಗ ಆರಾಮ್ಸೆ. ಇದು ಪ್ರಧಾನ ಬಾಗ್ಲು, ಒನ್ ಆಫ್ ದ ಬೆಸ್ಟ್ ಡಿಸೈನು. ಆಗಿನ ಕಾಲದಲ್ಲೇ ಮಾಡಿದ್ದಾರೆ ಎಲ್ಲ, ಕೈಯಲ್ಲಿ ಮಾಡಿರೋ ಕೆತ್ತನೆ. ನೋಡಿ, ಮನೆ ಕಟ್ಟೋರಿದ್ರೆ ಈ ಥರ ಮಾಡೋಕ್ಕಾಗ್ಬೋದಾ? ಮಾಡೋಕ್ಕಾಗ್ಬೋದು, ಹಣ ಒಂದಿದ್ರೆ. ಮತ್ತೆ ನಾಟನು ಬೇಕು, ಒಳ್ಳೆ ಕ್ವಾಲಿಟಿ. ಓಕೆ ಸರ್, ತುಂಬ ಧನ್ಯವಾದಗಳು ಮನೆಯನ್ನು ತೋರಿಸಿದ್ಕೆ. ಥ್ಯಾಂಕ್ ಯು. ಓಕೆ.